ಎಲ್ರಿಗೂ ನಮಸ್ಕಾರ. ಪೆನ್ ಡ್ರೈವ್ ಕಳೆದ 1 ವರ್ಷದಿಂದ ಏನು ಸೌಂಡ್ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಯಾಕೆಂದರೆ ಪೆನ್ ಡ್ರೈವಿಂದ ಏನೇನು ಕೆಲಸ ಆಗುತ್ತೋ ಅದು ಬಿಟ್ಟು ಬೇರೆ ಎಲ್ಲ ಮಾಡಿದೆ ಅದು. ನಾನು ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿಯಾಗಿದ್ದಾಗ ಕಳೆದ ಸಾಲಿನಲ್ಲಿ ಡೇವಿಡ್ ಒಂದಿನ ಬಂದರು, ನೀವು ಕೋಆಪ್ರೇಟ್ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂದರು. ಆಯ್ತಪ್ಪ ಮಾಡ್ತೀನಿ ಅಂತಂದೆ. ಸೊ ಅದು ಸಹಜ, ನಿರ್ಮಾಪಕರು ನಿರ್ದೇಶಕರು ಕಲಾವಿದರ ಹತ್ರ ಬಂದಾಗ ಈ ಡೈಲಾಗ್ ಇದೆಯಲ್ಲ, ಇದು ಸಹಜ. ಯಾಕೆಂದ್ರೆ ಯಾರೇ ಪ್ರೊಡ್ಯೂಸರ್ ಯಾರೇ ಡೈರೆಕ್ಟ್ರು ನನ್ನ ಹತ್ರ ಬಂದ್ರು ಎಲ್ಲರೂ ಅದೇ ಡೈಲಾಗೆ ಫಸ್ಟ್ ಹೇಳೋದು. ಹೌದು, ಅದೇನು ನೋಡಪ್ಪ, ಸುಮ್ಮನೆ ಯಾಕಂದ್ರೆ ನಮ್ಮ ಬಾಯಲ್ಲಿ ಕೇಳಿಸ್ತೀಯ. ಅವರವರ ಭಾವಕ್ಕೆ ಅದನ್ನ ಮುಂದಕ್ಕೆ ಹೇಳಲ್ಲ. ಅರ್ಥ ಆಯ್ತಾ? ಏನೋ ಒಂದು ಗಾದೆ ಹೇಳಿ ಈಗಲೇ 15 ದಿನಕ್ಕಿಂತ ತೆಗೆದುಕೊಂಡಿದ್ದೀನಿ, ಯಾವ ಗಾದೆನೂ ಬಳಸಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಸಿನಿಮಾಗಳು ಬರ್ತಾ ಇದೆ, ಹೋಗ್ತಾ ಇದೆ, ಚಿತ್ರಮಂದಿರದಲ್ಲಿ ನಿಲ್ತಾ ಇಲ್ಲ. ಸೊ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದು ಚಿತ್ರಮಂದಿರದಲ್ಲಿ ಕೂತು ಸಿನಿಮಾ ನೋಡಿದಾಗಲೇ ಯಾವುದೇ ಭಾಷೆಯ ಸಿನಿಮಾ ಆಗಿರಲಿ ಅದು ಗೆಲ್ಲೋದು. ನಾವು ಅಂದ್ಕೊಳ್ತೀವಿ ಬೇರೆ ಬೇರೆ ಭಾಷೆ ಸೂಪರ್ ಹಿಟ್ ಆಗ್ತಾ ಇದೆ, ಆ ಭಾಷೆ ನಮಗೆ ಪೈಪೋಟಿ ಇದೆ, ಇನ್ನೊಂದಿದೆ ಅಂತ. ವರ್ಷಕ್ಕೆ ಒಂದು 12 ತಿಂಗಳಿದ್ರೆ ಅದರ್ ಲ್ಯಾಂಗ್ವೇಜ್ ಬರೋದೇ ಒಂದು 10ರಿಂದ 12 ಸಿನಿಮಾ ಅಷ್ಟೇ. ಇನ್ನು ನಮ್ಮ ಸಿನಿಮಾಗಳು 300-400 ರಿಲೀಸ್ ಆಗ್ತಾ ಇದೆ. ಸೊ ನಮ್ಮವರೇ ನಮಗೆ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ. ನಾನು ಇಷ್ಟೇ ಕೇಳ್ಕೊಳ್ಳೋದು ಪ್ರೇಕ್ಷಕರಿಗೆ, ಚಿತ್ರಮಂದಿರಕ್ಕೆ ಬಂದು ಮೊಬೈಲು ಮತ್ತು TV ಬಿಟ್ಟು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರಗಳನ್ನು ನೋಡ್ರಿ, ನಿರ್ಮಾಪಕರನ್ನು ಉಳಿಸ್ರಿ ಅಂತ. ಕಲಾವಿದನಿಗೆ ಆ ಪಾತ್ರಕ್ಕೆ ಆ ಕ್ಯಾಮ್ರಾ ಮುಂದೆ ಹೋದಾಗ ಇವತ್ತು ಈ ಶೂಟಿಂಗಲ್ಲಿ ಇರ್ತೀವಿ, ನಾಳೆ ಬೇರೆ ಶೂಟಿಂಗ್ ಹೋಗ್ತೀವಿ. ಸೊ ಆ ನಿರ್ದೇಶಕನಿಗೆ ಮತ್ತು ಆ ಚಿತ್ರತಂಡಕ್ಕೆ ಬೇಕಾದ ಹಾಗೆ ಕೆಲಸ ಮಾಡಿಕೊಡೋದು ಕಲಾವಿದರ ಕರ್ತವ್ಯ. ಹಾಗೆ ಈ ಚಿತ್ರದಲ್ಲೂ ನನಗೊಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಅದನ್ನು ಪ್ರೇಕ್ಷಕರು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ನಾನಂತೂ ನನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಈ ಒಂದು ಬೇರೆ ರೀತಿಯ ಪಾತ್ರ ಕೊಟ್ಟಿದ್ದಕ್ಕೆ ನಿರ್ಮಾಪಕರಾದಂಥ ವೆಂಕಟೇಶು, ಹನುಮಂತರಾಜು ಮತ್ತು ನಿರ್ದೇಶಕರಾದ ಡೇವಿಡ್ ಸೆಬಾಸ್ಟಿಯನ್ ಮತ್ತು ನಮ್ಮ ಗೆಳೆಯ ಟೈಗರ್ ವೆಂಕಟೇಶ್, ಎಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ನಮಸ್ಕಾರ. ಧನ್ಯವಾದ ಸರ್, ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.